ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಶ್ರೀನಿವಾಸ ಸರಡಗಿ ರಸ್ತೆಯ ವಿಮಾನ ನಿಲ್ದಾಣ ಹತ್ತಿರವಿರುವ ಅರುಜೀವ ಆಯುರ್ವೇದ ಆಸ್ಪತ್ರೆಯಲ್ಲಿ ಇಂದು ಘಾನಾ ದೇಶದ 17 ವಿದ್ಯಾರ್ಥಿಗಳಿಗಾಗಿ 1 ತಿಂಗಳ ಕಾಲ ನ್ಯಾಚುರೋಪತಿ ಮತ್ತು ಆಯುರ್ವೇದ ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭ ಜರುಗಿತು. ಅರುಜೀವ ಆಯುರ್ವೇದ ಆಸ್ಪತ್ರೆಯಲ್ಲಿ ಘಾನಾ ದೇಶದ 17 ವಿದ್ಯಾರ್ಥಿಗಳಿಗಾಗಿ 1 ತಿಂಗಳ ಅವಧಿಯ ನ್ಯಾಚುರೋಪತಿ ಮತ್ತು ಆಯುರ್ವೇದ ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭ ಬುಧವಾರ ಶ್ರೀನಿವಾಸ ಸರಡಗಿ ರಸ್ತೆಯ ವಿಮಾನ ನಿಲ್ದಾಣ ಸಮೀಪದ ಅರುಜೀವ ಆಯುರ್ವೇದ ಆಸ್ಪತ್ರೆಯಲ್ಲಿ ನಡೆಯಿತು. ಈ ಕಾರ್ಯಕ್ರಮವನ್ನು ಮಹಾಪೌರರಾದ ವರ್ಷಾ ಆರ್ ಜಾನೆ ಉದ್ಘಾಟಿಸಿದರು. ಘಾನಾ ದೇಶದ ಪ್ರೊಫೆಸರ್ ನ್ಯಾರ್ಕೋಟಿ ರೆಫೆಲ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ PS ಶಂಕರ್ ವಹಿಸಿದ್ದರು. ಅರುಜೀವ ಆಸ್ಪತ್ರೆಯ CEO ಡಾಕ್ಟರ್ ಕೌಸ್ತುಭ್ ಧುಮಾಲ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ಡಾಕ್ಟರ್ ಶಲಿನ್ ಭಾರತಿ ನಿರೂಪಿಸಿದರು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಪ್ರೊಫೆಸರ್ ನ್ಯಾರ್ಕೋಟಿ ರೆಫೆಲ್, ಅರುಜೀವ ಆಸ್ಪತ್ರೆ ಭಾರತದ QAI 7101 ಮಾನ್ಯತೆ ಪಡೆದ ಏಕೈಕ ಆಯುರ್ವೇದ ಆಸ್ಪತ್ರೆಯಾಗಿದ್ದು, ಇಲ್ಲಿನ ಗುಣಮಟ್ಟದ ನ್ಯಾಚುರೋಪತಿ ಹಾಗೂ ಆಯುರ್ವೇದ ಚಿಕಿತ್ಸಾ ವಿಧಾನವನ್ನು ಗಮನದಲ್ಲಿ ಇಟ್ಟುಕೊಂಡು ನಮ್ಮ ವಿಶ್ವವಿದ್ಯಾಲಯದ 17 ವಿದ್ಯಾರ್ಥಿಗಳಿಗೆ 1 ತಿಂಗಳ ಕಾಲ ಇಲ್ಲಿ ತರಬೇತಿ ನೀಡಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಅರುಜೀವ ಆಸ್ಪತ್ರೆಯ ಸುಸಜ್ಜಿತ ಕಟ್ಟಡ, ಉನ್ನತ ಮಟ್ಟದ ಚಿಕಿತ್ಸಾ ವ್ಯವಸ್ಥೆ ಹಾಗೂ ಸಿಬ್ಬಂದಿಯ ಶಿಸ್ತು ನಮ್ಮನ್ನು ಆಕರ್ಷಿಸಿದೆ. ಇದೇ ಮಾದರಿಯಲ್ಲಿ ಘಾನಾ ದೇಶದ ರಾಜಧಾನಿ ಅಕ್ರಾದಲ್ಲಿ 50 ಎಕರೆ ಪ್ರದೇಶದಲ್ಲಿ ನ್ಯಾಚುರೋಪತಿ ಆಸ್ಪತ್ರೆ ಸ್ಥಾಪಿಸಲು ಯೋಜನೆ ರೂಪಿಸಿದ್ದೇವೆ ಎಂದು ಅವರು ಹೇಳಿದರು. ಅಧ್ಯಕ್ಷೆಯ ಭಾಷಣದಲ್ಲಿ ಡಾಕ್ಟರ್ PS ಶಂಕರ್ ಅವರು ಮಾತನಾಡಿ, ಅರುಜೀವ ಆಸ್ಪತ್ರೆ ಹಂತ ಹಂತವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸುತ್ತಿದ್ದು, ಕಲಬುರಗಿಯ ಹೆಸರನ್ನು ವಿಶ್ವದ ಭೂಪಟದಲ್ಲಿ ಪ್ರತಿಬಿಂಬಿಸುತ್ತಿದೆ. ವಿವಿಧ ರಾಜ್ಯಗಳು ಹಾಗೂ ವಿದೇಶಗಳಿಂದ ರೋಗಿಗಳು ಚಿಕಿತ್ಸೆಗಾಗಿ ಆಗಮಿಸುತ್ತಿರುವುದು ಆಸ್ಪತ್ರೆಯ ಸೇವಾ ಗುಣಮಟ್ಟಕ್ಕೆ ಸಾಕ್ಷಿಯಾಗಿದೆ. ಮಾನವೀಯ ಕಲ್ಯಾಣ ಟ್ರಸ್ಟಿನ ಈ ಸಂಸ್ಥೆ ಕರ್ನಾಟಕಕ್ಕೆ ಹೆಮ್ಮೆಯ ಸಂಕೇತವಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ, ಅತಿಥಿಗಳು ಹಾಗೂ ಘಾನಾ ದೇಶದ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕೊನೆಯಲ್ಲಿ ಡಾಕ್ಟರ್ ಕೌಸ್ತುಭ್ ಧುಮಾಲ್ ವಂದಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸಂದೀಪ್ B ಮಾಳಗಿ, ಉಮೇಶ್ ಶೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ನಂತರ ಪುಷ್ಪಗುಚ್ಛ ನೀಡುವ ಮೂಲಕ ಅತಿಥಿಗಳಿಗೆ ಸ್ವಾಗತಿಸಲಾಯಿತು. ನಂತರ ಅತಿಥಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಎಲ್ಲ ವಿದೇಶಿರ ನಮ್ಮ ಕಲಬುರಗಿ ಜಿಲ್ಲೆಗೆ ಬಂದಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮ ಸಂಪೂರ್ಣವಾಗಿ ಇಂಗ್ಲೀಷ್ ಅಲ್ಲೇ ಇರುತ್ತೆ, ಯಾಕಂದರೆ ಅವ್ರಿಗೂ ಅರ್ಥ ಆಗಬೇಕು. ಸೊ ದಯವಿಟ್ಟು ತಮ್ಮ ರಿಪೋರ್ಟಿಂಗ್ ಅಕಾರ್ಡಿಂಗ್ಲಿ ಮ್ಯಾನೇಜ್ ಮಾಡ್ಕೋಬೇಕು. ಸೊ ಹಿಯರ್ ಯು ಆರ್, ಫಸ್ಟ್ ಆಫ್ ಆಲ್ ಐ ಪರ್ಸ್ನಲಿ ವೆಲ್ಕಮ್ ಆಲ್ ಆಫ್ ಯು ಟು ದಿಸ್ inaugural ceremony of 30 days Samanvaya program, and welcome to India, welcome to Karnataka the state, and welcome to district Kalaburgi, which is famous for it, the land of pulses and millets, and also the land of cement. You know the cement building material. So one of the Kalaburgi district is the
largest supplier of pulses, millets, as well the Siemens. You name the top brands of India, everyone had their establishments surround the Kalburgi. So, this and a small introduction about Arujiva, how we started, where we are, and what was the journey. This is a dream project of great visionary late Shri S.S. Patil, a great philanthropist of India who has done a large social welfare for the people. He lived his life, gave his life to the people. British came and established a colony. We also were the country, the British ruled for more than a century. And they left our country in 1947. And similarly, they left Ghana in 1957. So only 10 years difference for you and us. The independence is 3rd March 1957, whereas 15th August 1947 for us. So then our association became very close during the regime of Prime Minister Jawaharlal Nehru. So at that time, Ghana was, the president was Kwame Nkrumah. So they all together, met together. They established a non-aligned countries, because at that time, after the Korean War, the people were aligned either to Russia or to United States, and the third world, which was not aligned to anyone, they all came together. Leaders like Marshal Tito from Yugoslavia, Nasser from Egypt, Indonesia, then India, even China and Lai from Indonesia, all these persons, they stood together. So Nehru, Nkrumah, Marshal Tito, Nasser, and the Sukarno, they all came together. So from that time, from the regime of Nkrumah, we have got a very close relation with your country. And really I am happy that you are visiting to our country and staying here for a month. I heartily welcome you on behalf of the Arujiva Trust and the Manimaya Trust. I heartily welcome you. We are all dealing with the naturopaths. So often we tell, nature will heal, the doctors take the money. So that's why we always tell. So naturopathy, because in Ghana, it itself has become the part of the college of the holistic medicine. This holistic medicine, which contains Chinese medicine, the naturopathy, the phytotherapy, Unani and Tibbi, all these four. So a student can definitely take this naturopathy. So we are the Kalburgi people are very lucky, because this type of center we never seen, we never heard. So on demise of our beloved S.S. Patil ji, as dream already told Shalini ji in introduction. So we are the lucky. So we are all backward people. We call as a Kalburgi district in the Karnataka state, we are the backward people. So we are got this opportunity, and day by day we are getting these facilities to fulfill their needy people of suffering of life. So I am on behalf of Kalburgi, I will express one single line. For world, nature is the best. For nature, India is the best. For India, Karnataka is the best. For Karnataka, our beloved Kalburgi is the best. For Kalburgi, for me today, I am very, very, very pleasure, because of I am doing
already told 24 into 7 for the mankind service, those are needy people. So this is God grace. So on behalf of God and Kalburgi citizens, today my best of best Ghana people in my life today. I'm Professor Raphael Nyakote Ubu, President of Nyakote College of Holistic Medicine, Ghana. And I'm leading the team, student from Nyakote College of Holistic Medicine, to undertake a whole semester program in Ayurveda and naturopathy at Arojiva Hospital. ಕಾರ್ಮಿಕ ಭವಿಷ್ಯ ನಿಧಿ ಕಲಬುರಗಿ ಪ್ರಾದೇಶಿಕ ಆಯುಕ್ತರಾದ ಎಂ ಸುಬ್ರಹ್ಮಣ್ಯಂ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಧೀನದಲ್ಲಿ ಇರುವ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ 2026ರ ಕ್ಷಮಾದಾನ ಯೋಜನೆಯನ್ನು ಪರಿಚಯಿಸಿದೆ. ಇದು ಆದಾಯ ತೆರಿಗೆ ಕಾಯ್ದೆ 1961ರ ಅಡಿಯಲ್ಲಿ ಗುರುತಿಸಲ್ಪಟ್ಟ ವಿನಾಯಿತಿ ಪಡೆದ ಭವಿಷ್ಯ ನಿಧಿ ಪಿಎಫ್ ಟ್ರಸ್ಟ್ ಗಳನ್ನು ನಿರ್ವಹಿಸುವ ಸಂಸ್ಥೆಗಳು ತಮ್ಮ ಸ್ಥಿತಿಯನ್ನು ಕ್ರಮಬದ್ಧಗೊಳಿಸಲು ಒಂದು ಬಾರಿಯ ಅವಕಾಶವನ್ನು ಒದಗಿಸುತ್ತದೆ. ಉದ್ಯೋಗದಾತರು ಮತ್ತು ಸಾರ್ವಜನಿಕರು ಈ ಯೋಜನೆಯನ್ನು ಗಮನಿಸಲು ಸೂಚಿಸಲಾಗಿದೆ. ಇದು 6 ತಿಂಗಳ ಅವಧಿಗೆ ತೆರೆದಿರುತ್ತದೆ ಎಂದು ಕಾರ್ಮಿಕ ಭವಿಷ್ಯ ನಿಧಿ ಕಲಬುರಗಿ ಪ್ರಾದೇಶಿಕ ಆಯುಕ್ತರಾದ ಎಂ ಸುಬ್ರಹ್ಮಣ್ಯಂ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಲೆಕ್ಕಾಧಿಕಾರಿ ಅರ್ಸಲನ್ ಮೊಹಮ್ಮದ್ ಕಿತ್ತೂರ್ ಉಪಸ್ಥಿತರಿದ್ದರು. I am Subramaniam, Regional Provident Fund Commissioner, Grade 2, Officer in charge of Regional Office, Kalburgi. He is my colleague, Sri Arsalan Mohammed Arsalan Kittur, Accounts Officer. आप लोग जानते होंगे कि EPF में एम्प्लॉयज़ प्रोविडेंट फंड ऑर्गेनाइजेशन में बहुत सारे चेंजेस आए हैं, स्कीम्स आए हैं और ईज ऑफ डूइंग बिजनेस फॉर एम्प्लॉयर्स आ गया और क्लाइम सेटलमेंट का बहुत सारे सुविधाएं लाके आसान करने की कोशिश हो रही है और कोशिश जारी रही है. इसके बारे में आपको जानकारी देने के लिए अवेयरनेस among the people about these changes, we came here to explain these things. So I'll go one by one with the schemes first, then we will discuss about the services, changes in services, that is claim settlement, etc. that I'll explain. First one is Employees Enrollment Scheme 2026. This is a scheme which is introduced for the benefit of employees who are not covered under Provident Fund. Provident Fund is, I think all of you are aware, it is Social Security coverage, giving Provident Fund pension and deposit linked insurance scheme benefits to each of the covered members. This is the aim of Social Security in respect of Employees Provident Fund organization. For this, coverage is earlier linked to schedules of certain industries. So if any establishment, though it is employing number of people more than 20, they is to be brought under the purview of the Act only with schedules. Now, with the Code on Social Security and the schemes notified on 29th June 2026, it has been made very clear that any establishment without any schedule, linked to schedule, any establishment employing 20 people is brought under the purview of EPF Act. So in this context, there are several people who are not covered under the Provident Fund. So to give them an opportunity to the employers, this scheme has been brought. This scheme is effective from 1st July 26 and will be valid up to December 26, that is 31st December 2026. In this scheme, 31st October 2026. Sorry, it is up to 31st October 2026. In this scheme, whoever is employed in any establishment right from April 2009, 1st April 2009 से लेकर 31st March 2026 तक जो भी बंदा, जो भी एम्प्लॉई काम किया है और पीएफ में नहीं इंक्लूड हुआ है, उन सब लोगों को अब एम्प्लॉयर कैन डिक्लेयर, ये सब लोग हमारे साथ काम कर रहे थे, इसको पहले कवरेज नहीं दिया था कोई रीज़न से, अब मैं देना चाहता हूँ,
इसको मैं डिक्लेयर कर रहा हूँ कि मेरे एस्टेब्लिशमेंट में इतने लोग इतने पीरियड से काम कर रहे हैं, इनके लिए मैं आगे आ रहा हूँ पीएफ कवरेज में। ऐसा करने के लिए उसको क्या बेनिफिट मिलना है, एम्प्लॉयर को हम बोल रहे हैं कि आप डिक्लेयर करो, वो काम करना है, जब से चालू किया है उस टाइम से कवरेज होगा। उसमें 2 शेयर होते हैं। कोई भी प्रोविडेंट फंड में एम्प्लॉय की सैलरी से 12% डिडक्ट हो जाता है, एम्प्लॉयर 12% जमा करता है। तो यहाँ इन लोगों को किसको पीएफ नहीं दिया गया, उनसे 12% डिडक्ट नहीं किया गया, इसलिए वो वेवर दे रहे हैं हम। खाली एम्प्लॉयर डिक्लेयर करके अपना 12% भरने से उसका पीएफ चालू होगा, सारे बेनिफिट्स उनको उस एम्प्लॉय को मिलेगा। ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಆಗಸ್ಟ್ 9ರಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಗುಲ್ಬರ್ಗಾ ಡಾನ್ಸ್ ಸಂಘ ಕಲಬುರಗಿಯ ವತಿಯಿಂದ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಗುಲ್ಬರ್ಗಾ ಡಾನ್ಸ್ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಅಕ್ಷಯ್ ಅಂಕಪ್ಪ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಗುಲ್ಬರ್ಗಾ ಡಾನ್ಸ್ ಸಂಘ ಕಲಬುರಗಿಯ ವತಿಯಿಂದ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮ 100ನೇ ಸಮಾರಂಭ 2001ರಿಂದ 2026 ಕರ್ನಾಟಕ ಇತಿಹಾಸದಲ್ಲಿ 100ನೆಯ ಕಾರ್ಯಕ್ರಮ ಸಮಾರಂಭ ಕಾರ್ಯಕ್ರಮವನ್ನು ದಿನಾಂಕ 9ನೇ ಆಗಸ್ಟ್ 2026ರಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಗುಲ್ಬರ್ಗಾ ಡಾನ್ಸ್ ಸಂಘ ಕಲಬುರಗಿಯ ಅಧ್ಯಕ್ಷರಾದ ಅಕ್ಷಯ್ ಅಂಕಪ್ಪ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿಯ ಜನಪದ ಕಲಾವಿದರಾದ ಜ್ಯೋತಿ ಅಕ್ಷಯ್, ಕಲಬುರಗಿಯ ಕಲಾವಿದರಾದ ಶಿವರಾಜ್ ಲೋಲಾರ್, ದಿನೇಶ್ ನಾಯಕ್, ವೀರು ನಾಟಿಕರ್, VR1 ವಿಜಯ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಏನಂತಂದರೆ 100ನೇ ಕಾರ್ಯಕ್ರಮ, ಸೀಸನ್ 100ನೇ ಕಾರ್ಯಕ್ರಮ, ಜನಪದ ಉತ್ಸವ ಆಗಲಿ, ಫಿಲ್ಮಿ ಡ್ಯಾನ್ಸ್ಗಳಾಗಲಿ, ಕಾಂಪಿಟೇಷನ್ಗಳಾಗಲಿ SM ಪಂಡಿತ್ ರಂಗಮಂದಿರದಲ್ಲಿ ಮಾಡ್ಲತ್ತಿದ್ದೇವೆ. ತಮ್ಮೆಲ್ಲರೂ ಆಶೀರ್ವಲಿತ 100 ಕಾರ್ಯಕ್ರಮಕ್ಕೆ ಬಂದು ಹತ್ತಿದ್ದೇವೆ. ಯಾವಾಗಂದ್ರೆ 2001 ಹಿಡಿದು 2026 ತನಕ ತನಕ 100 ಕಾರ್ಯಕ್ರಮ ಮಾಡಿದ್ದೆವು ಕಲಬುರಗಿದಲ್ಲಿ. ಮುಂದೆ ಯಾರು ಮಾಡ್ತಾರೋ ಗೊತ್ತಿಲ್ಲ, ಹಿಂದೆ ಯಾರು ಮಾಡ್ಯಾರೋ ಗೊತ್ತಿಲ್ಲ. ನಾ ಇಷ್ಟು ಕಲಾ ಬೆಳೆಸಲಿಕ್ಕೆ, ಇಷ್ಟೆಲ್ಲ ಇದು ಮಾಡ್ಲಿಕ್ಕೆ ಮಕ್ಕಳು ತಮಗೆಲ್ಲರೂ ಗೊತ್ತಿದೆ. ಎಷ್ಟು ಮಂದಿ ಮಕ್ಕಳು ಕಾಯ್ದಿನೋ, ಎಷ್ಟು ಮನೆಗೆ ಹೋಗಿನೋ, ಇಷ್ಟು ಕಾರ್ಯಕ್ರಮ ಮಾಡ್ಲಿಕ್ಕೆ ಏನು. ಅದಕ್ಕೆ ನಮ್ಗೆ ತಮ್ಗೆಲ್ಲರಿಗೆ ಕೇಳ್ಕೋದು ಏನಂದರೆ, ತಾವೆಲ್ಲರೂ ಈ ಕಾರ್ಯಕ್ರಮ ಆಗಬೇಕು, ಕಲಬುರಗಿ ಜನತೆ ಬಂದಿದ್ದಾರೆ, ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಕೇಳ್ಕೊತಿದ್ದೀನಿ. ಅವತ್ತ ಕಾರ್ಯಕ್ರಮ ಇದು ಜನಪದ ಕಾಂಪಿಟೇಷನ್, ಮ್ಯಾಥಾಲಜಿಕ, ವೆಸ್ಟರ್ನ್ ಮತ್ತು ಮ್ಯಾಥಾಲಜಿಕ, ಫೋಕ್ ಡ್ಯಾನ್ಸ್, ಫಿಲ್ಮಿ ಡ್ಯಾನ್ಸ್, ಆಲ್ ಸ್ಟೈಲ್ ರೀ. ನಮ್ಮ ಟ್ರೈನಿಂಗ್ ಸೆಂಟ್ರಲ್ಲಿ ಇಲ್ಲಿದು ಕಿತ್ತರ ಸರ್, ಎಷ್ಟು ಹೋರಾಟ ಮಾಡಿದ್ರು, ಎಷ್ಟು ಧರಣಿ ಕೂತರು ಭೀ ಸಿಗಲಿಲ್ಲ ಸರ್ ನಮ್ಗೆ ಎಲ್ಲಿ ಸರ್ಕಾರ ಕಡೆದ ಜಾಗ. ನಮ್ಗೆ ಯಾರು ಗುರುತಿಸಿಗೆಸಿ ಇಷ್ಟೆಲ್ಲ ಕಲಾನೇ ಯಾವಾಗಂದ್ರೆ 90 ದಶಕದಾಗ ಯಾವ ಕಲಾ ಅಂದರೆ ಇದ್ದಿದ್ದಿಲ್ಲ ಸರ್ ಕಲಬುರಗಿದಲ್ಲಿ. ಅವಾಗ ಹಿಡಿದು ಮಾಡ್ಕೊತ ಬಂದು ಇಲ್ಲಿ ತಕ್ಕ ಬಂದಿಗೆಸಿ ಇಲ್ಲಿಗೆ ತಂದು ಹಚ್ಚಿದ್ವಿ. ಹಾಂ, ಹೀರಾಪುರ ಇದು ಪ್ರಕೃತಿ ಕಾಲನಿ ಮೇಲೆ ಹೋಗಿದ್ದು ಸರ್, ರೈಲ್ವೆ ಗೇಟ್ ಮೇಲೆ. ಅಲ್ಲಿ ನೋಡಿ ಸರ್, ಅಲ್ಲಿ ಈಗ ಮಿನಿಮಮ್ 10 ಜನ ಹುಡುಗರು ಅವ ಸರ್. ಅಲ್ಲಿ ಹೆಂಗದ್ರಿ, ರೆಂಟ್ ಕಟ್ಟರದಾಗೆ ಇದು ಅದ. ಇಲ್ಲಿ ಇತ್ತು ಫ್ರೀ ಇತ್ತು, ನಡೀತಿತ್ತು ರೀ. ಅಲ್ಲಿ 9,000 ರೂಪಾಯಿ ರೆಂಟ, ತಿಂಗಳಿಗೆ 1,500 ರೂಪಾಯಿ ಕರೆಂಟ್ ಬಿಲ್ ಹೊತ್ತ ಸರ್. ಅದು ಅಲ್ಲಿ ಸಮರ್ದಾಗ ಇಷ್ಟೇ ಬರ್ತಾರೆ ಮಕ್ಕಳು, ಅಲ್ಲಿ ಜಾಸ್ತಿ ಬರಲ್ರಿ ಅಲ್ಲಿ. ಜದ್ರಿಗೆ ಹಾಂ ಸರ, ಬೀದರ್ದು ಹೊಂಟಿದ್ದಾರೆ, ಬೀದರ್ ಟೀಮ್ ಹೊಂಟಿದ್ದಾರೆ, ಶೋಲಾಪುರ ಟೀಮ್ ಹೊಂಟಿದ್ದೇವೆ. ಹಾಂ, ಮತ್ತು ಪುನಾದ ಹೊಂಟಿದ್ದಾರೆ, ಬಾರಾಮತಿಲಿತ್ತು ಹೊಂಟಿದ್ದಾರೆ, ರಾಯಚೂರು ಹೊಂಟಿದ್ದಾರೆ ರೀ. ಹಾಂ ರೀ, ರಾಯಚೂರು ರೀ, ಮತ್ತು ಸೇಡಮ್ ರೀ, ಜೌರ್ಗಿ,
ಒಂದು 12 ಟೀಮ್ ಭಾಗವಹಿಸ್ಲತ್ತಾರ. 12 ಟೀಮ್ ಹೊರಗಿಂದ ರೀ. ನಮ್ಮ ಲೋಕಲ್ದು ಅಷ್ಟು ಇರ್ತಾವೆ ಸರ್. ಲೋಕಲ್ದು ಒಂದು 8 ಟೀಮ್ ಇರ್ತಾವೆ ಸರ್. ಇಲ್ಲಿ ಸೂರಜ್ ಲೋನರ್ ಟೀಮ್ ಇರ್ತದೆ. ಎಲ್ಲ ಟೀಮ್ ಸೇರಿ ಒಂದು 20 ಟೀಮ್ ಆಗ್ಬೋದು ಸರ್. ಇಲ್ಲ, ಸಾಯಂಕಾಲ 4 ಹಿಡಿದು ರಾತ್ರಿ 9 ತನಕ ರೀ. ಹಾಂ, 2 ರೌಂಡ್ ಡ್ಯಾನ್ಸ್ ಇರ್ತದೆ ಸರ್. ಫಸ್ಟ್ ಒಂದು ಜನಪದ ರೌಂಡ, ಸೆಕೆಂಡ್ ಒಂದು ಫಿಲ್ಮಿ ವೆಸ್ಟರ್ನ್ ರೌಂಡ್ ರೀ ಸರ್. ಜಡ್ಜಸ್ ಇರ್ಬಾದ್ರ ನಾಟ್ಯಕಾರ ದಿನೇಶ್ ನಾಯಕ. ಇಲ್ಲ, ಈ ಕಡೆ ಇವ್ರು ಬರ್ತಾರೆ ಸರ್. ಸಿಂದಗಿಲಿಂದ ಬರ್ತಾರೆ ರೀ. ಒಬ್ಬರು ಬೀದರ್ಲಿಂದ ದತ್ತು ಅಣ್ಣ ಅಂತಾರ ಅವರು. 4 ಜನ. ಅಹಿಂದ ಚಿಂತಕರ ವೇದಿಕೆ ಕರ್ನಾಟಕದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸೈಬಣ್ಣ ಜಮಾದಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯವರು ಇಂದಿರಾ ಗಾಂಧಿ ಶಿಕ್ಷಣ ಮಹಾವಿದ್ಯಾಲಯದ 2018-19ನೇ ಸಾಲಿನ ಫಲಿತಾಂಶ ಪ್ರಕಟಿಸುವುದು ಮತ್ತು ಮೆಹಬೂಬ್ ಸುಬಾನಿ ಎಜುಕೇಶನ್ ಟ್ರಸ್ಟ್ ಅಡಿಯಲ್ಲಿ ಬರುವ ಇಂದಿರಾ ಗಾಂಧಿ ಶಿಕ್ಷಣ ಮಹಾವಿದ್ಯಾಲಯ ಮತ್ತು ಪದವಿ ಕಾಲೇಜುಗಳನ್ನು ಕಪ್ಪು ಪಟ್ಟಿಗೆ ಸೇರಿಸುವಂತೆ ಅಹಿಂದ ಚಿಂತಕರ ವೇದಿಕೆ ಕರ್ನಾಟಕದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸೈಬಣ್ಣ ಜಮಾದಾರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಜು ಹೊಡಲ್ಕರ್, ಅಮರೇಶ್ ನರ್ಜೆ, ಸಂತರಾಮ್ ಆಳಂಗೆ, ರಮೇಶ್ ಸಿಂಧೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇರುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಯಾಕಂದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟಾಡುವಂತ ಎಲ್ಲ ಕುತಂತ್ರಗಳು ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇದ್ದಾವೆ. ಈಗ ನಾವು ಸದರಿ ಏನಂದ್ರೆ ಇವತ್ತು BEd ಈಗಾಗಲೇ ರಾಜ್ಯ ಸರ್ಕಾರ ಟೀಚರ್ ಪೋಸ್ಟ್ಗಳನ್ನು ಕನ್ಫರ್ಮ್ ಮಾಡಿದೆ ಮತ್ತು ಬೇರೆ ಬೇರೆ ಡಿಗ್ರಿ ಮೇಲೆ ಬೇರೆ ಬೇರೆ ಪೋಸ್ಟ್ಗಳು ಈಗೆಲ್ಲ ಕನ್ಫರ್ಮ್ಗಳು ಆಗ್ತಾ ಇದ್ದಾವೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಇಂದಿರಾ ಗಾಂಧಿ BEd ಕಾಲೇಜಿನ 2018-19ನೇ ಸಾಲಿನ ವಿದ್ಯಾರ್ಥಿಗಳ ರಿಸಲ್ಟ್ ಇಲ್ಲಿ ತನಕ ಅವರು ಅನೌನ್ಸ್ಮೆಂಟ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಬಂದಾಗ ಇಲ್ಲ ಆ ಕಾಲೇಜ್ದವರು ಏನು ಫೀಸ್ ಕಟ್ಟಬೇಕಾಗಿತ್ತು ಯೂನಿವರ್ಸಿಟಿ ಫೀಸು ಕಟ್ಟಿಲ್ಲ ಅಂಥೇಳಿ ವಾದವನ್ನು ಮಾಡಿದ್ರು. ತದನಂತರ ಆ ಕಾಲೇಜ್ ಆಡಳಿತ ಮಂಡಳಿಯವರು ಮತ್ತು ವಿದ್ಯಾರ್ಥಿಗಳು ಸೇರಿಬಿಟ್ಟು ಕೋರ್ಟಿನ ಮೊರೆ ಹೋದರು. ಕೋರ್ಟಿನ ಮೊರೆ ಹೋಗಿ ಕೋರ್ಟ್ನಿಂದ ಒಂದು ಆದೇಶ ಬಂತು. ಏನಂದರೆ ಈ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಇದೆ, ಆ ಕಾರಣಕ್ಕಾಗಿ ಅವರ ರಿಸಲ್ಟನ್ನು ನೀವು ಅನೌನ್ಸ್ಮೆಂಟ್ ಮಾಡಬೇಕು ಅಂಥೇಳಿ 6 ಜೂನ್ 2022ಕ್ಕೆ ಆದೇಶ ಆಗಿತ್ತು. ಆ ಹೈಕೋರ್ಟ್ನ ಆರ್ಡರ್ ಆದರೂ ಕೂಡ ಇಲ್ಲಿ ತನಕ ಆ ವಿದ್ಯಾರ್ಥಿಗಳ ರಿಸಲ್ಟ್ ಏನು ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು ವಿಶ್ವವಿದ್ಯಾನಿಲಯ, ಅದು ರಿಸಲ್ಟ್ ಇನ್ನು ಅನೌನ್ಸ್ಮೆಂಟ್ ಮಾಡೋಕ್ಕೆ ಇವತ್ತು ಹಿಂದೇಟು ಆಗ್ತಾ ಇದೆ. ಮುಂದೆ ಬಂದು ಏನು ಮಾಡಿದ್ರು, ಇದೇ ವಿದ್ಯಾರ್ಥಿಗಳು ಈ 15 ಜನ ವಿದ್ಯಾರ್ಥಿಗಳು ಎಲ್ಲರೂ ಸೇರಿಬಿಟ್ಟು ಆ ಫೀಸನ್ನು ಇವರೇ ಸ್ವತಃ ಪೇಡ್ ಮಾಡಿ ಆ ಕಾಲೇಜಿನ ಆಡಳಿತ ಮಂಡಳಿಯವ್ರಿಗೆ ಕೊಟ್ಟು ಅಲ್ಲಿ ಫೀಸನ್ನು ಪೇಡ್ ಮಾಡಿದ್ರು. ಯೂನಿವರ್ಸಿಟಿ ಫೀಸನ್ನು ಪೇಡ್ ಮಾಡಿದ್ಮೇಲೆ ನೆಕ್ಸ್ಟ್ ಏನಾಗುತ್ತಂದರೆ ಇಲ್ಲಿ 1ನೇ ಪೇಜಲ್ಲಿ ಕೊಟ್ಟಿದ್ದಾರೆ ಅವರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕುಲಸಚಿವರು. ಮೌಲ್ಯಮಾಪನದವ್ರು ಏನು ಲೆಟರ್ ಕೊಡ್ತಾರಂದ್ರೆ ಈಗ ಆಲ್ರೆಡಿ ಇವ್ರದ್ದು ಫೀಸ್ ಎಲ್ಲ ಸಬ್ಮಿಟ್ ಆಗಿದೆ, ಕೋರ್ಟ್ ಆರ್ಡರ್ ಮೇಲೆ ಮಾಡಿಲ್ಲ. ಇವರು ಮಾಲ್ದಾರದ ಮಟ್ಟಕ್ಕೆ ಈ ವಿದ್ಯಾರ್ಥಿಗಳೆಲ್ಲ ಫೀಸ್ ಸಬ್ಮಿಟ್ ಮಾಡಿದ್ಮೇಲೆ ಕುಲಸಚಿವರು ಬರೀತಾರೆ ಅವ್ರಿಗೆ, ಮೌಲ್ಯಮಾಪನ ಕುಲಸಚಿವರಿಗೆ ಏನಂದರೆ ಈಗ ಆಲ್ರೆಡಿ ಇವ್ರದ್ದು ಫೀಸ್ ಎಲ್ಲ ಸಂದಾಯ ಆಗಿದೆ, ಇವ್ರದ್ದು ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿರಿ ಅಂತೇಳಿ. ಈಗ 6/5/2026ಕ್ಕೆ ಪೇಡ್ ಆಗಿದೆ ಅಂಥೇಳಿ ಅವ್ರದ್ದೇ ಲೆಟ್ರ್ ಬಂದಿದೆ, ಲೆಟ್ರ್ ಕೊಟ್ಟಿದ್ದಾರೆ ಸರ್. ಇದು ಫಸ್ಟ್ ಪೇಜ್ ಇದೆ ನೋಡಿ ಸರ್. ನಾನು ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.